ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನಾವಿವತ್ತು BA ಫಿಫ್ತ್ ಸೆಮಿಸ್ಟರ್ನ ಒಂದನೇ ಪೇಪರ್, ಹಿಸ್ಟ್ರಿ ಪೇಪರ್ ಆದಂತ ಭಾರತೀಯ ಇತಿಹಾಸದಲ್ಲಿರ್ತಕ್ಕಂಥ ಲಾರ್ಡ್ ಕಾರ್ನ್ವಾಲಿಸ್ನ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ಇವರು 1786ರಿಂದ 1793ರಲ್ಲಿ ಒಂದು ಬ್ರಿಟಿಷ್ ಗವರ್ನರ್ ಆಗಿ, ಜನರಲ್ ಆಗಿ ಅಥವಾ ಮಹಾದಂಡನಕಾಯಿ ಕಾರ್ಯನಿರ್ವಹಿಸ್ತಾರ. ಇವರು 1786ರಲ್ಲಿ ಕಂಪನಿಯ ಡೈರೆಕ್ಟರ್ಗಳ ಕಂಪನಿಯ ಸಂಬಂಧಪಡದಂತಹ ಒಂದು ಲಾರ್ಡ್ ಕಾರ್ನ್ವಾಲಿಸ್ನು ಗವರ್ನರ್ ಜನರಲ್ ಮಹಾದಂಡನಕಾಯಿ. ಹಾಗೆ ಕಾರ್ನ್ವಾಲಿಸ್ನು ಅವರು ಸಮರ್ಥನಾಗಿರ್ತಾರೆ, ಹಾಗೆ ಪ್ರಾಮಾಣಿಕನೂ ಆಗಿರ್ತಾನೆ. ಮತ್ಸದಿಯ ಉತ್ತಮ ಒಬ್ಬ ಸೇನಾಧಿಪತಿಯಾಗಿ ಹಾಗೂ ಆಡಳಿತದಲ್ಲಿ ದಕ್ಷ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಇವರು ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನ ಜಾರಿಗೆ ತರ್ತಾರ. ಅದರಲ್ಲಿ ಮೊದಲನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್ನ ಸುಧಾರಣೆಗಳು ಯಾವ ರೀತಿ ಇರ್ತಾವ ಅಂದ್ರೆ, ಮೊದಲನೇದಾಗಿ ಆಡಳಿತಾತ್ಮಕ ಸುಧಾರಣೆಗಳು. ಅದರಲ್ಲಿ ಅನೇಕ ರೀತಿಯಾದಂತಹ ವಿಷಯಗಳು ತಿಳಿದು ಬರ್ತವೆ. ಮೊದಲನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್ ಕಂಪನಿ ನೌಕರರ ಖಾಸಗಿ ವ್ಯಾಪಾರ ಮಾಡುವುದು ಕಾನೂನು ಬಾಹಿರ ಎಂದು ಘೋಷಿಸಿ ಅದನ್ನ ರದ್ದುಪಡಿಸಲು ಕ್ರಮವನ್ನು ಕೈಗೊಂಡನು. ಕಡಿಮೆ ವೇತನವೇ ಕಂಪನಿ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಲು ಕಾರಣವೆಂದು ತಿಳಿದು ನೌಕರರ ವೇತನವನ್ನ ಹೆಚ್ಚಿಸಿ ಖಾಸಗಿ ಆದಾಯದ ಕಡೆಗೆ ಗಮನ ಹರಿಸದೆ ನೋಡಿಕೊಂಡನು. ನಂತರ ಪ್ರತಿಯೊಬ್ಬ ನೌಕರನು ಅನುಸರಿಸಬೇಕಾದಂತಹ ಕರ್ತವ್ಯಗಳ ಹಾಗೂ ನೀತಿ ನಿಯಮಗಳ ಸಂಹಿತೆಯನ್ನ 1793ರಲ್ಲಿ ರೂಪಿಸಿ ಜಾರಿಗೆ ತರ್ತಾನ. ನಂತರ ಕಾರ್ನ್ವಾಲಿಸ್ನ ಬಹುದೊಡ್ಡ ಪ್ರಮಾದವೆಂದರೆ ಭಾರತೀಯರನ್ನು ಉನ್ನತ ಹುದ್ದೆಗಳಿಂದ ದೂರ ಇಡ್ತಾರ. ಭಾರತೀಯರು ಅಪ್ರಾಮಾಣಿಕರೆಂದು ಈ ಮೂಲಕ ಭಾರತದಲ್ಲಿ ಕಂಪನಿ ಗನ್ನಡ ಆಡಳಿತವನ್ನು ಆರೋಪೀಕರಣಗೊಳಿಸ್ತಾರೆ. ನಂತರ ಅಸಮರ್ಥರು ಎಂದು ನಿರ್ಧರಿಸಿ ಅವರನ್ನು ಉನ್ನತ ಹುದ್ದೆಗಳಿಂದ ದೂರವಿಟ್ಟರು ಮತ್ತು ಉನ್ನತ ಹುದ್ದೆಗಳಿಗೆ ಕೇವಲ ಆಂಗ್ಲರನ್ನೇ ನೇಮಕ ಮಾಡಿದನು. ಈ ಮೂಲಕ ಭಾರತದಲ್ಲಿ ಕಂಪನಿ ಆಡಳಿತವನ್ನು ಐರೋಪೀಕರಣಗೊಳಿಸಿದನು. ಕಾರ್ನ್ವಾಲಿಸ್ನ ಬಹುದೊಡ್ಡ ಸಾಧನೆ ಎಂದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದರೆ ಭಾರತ ನಾಗರಿಕ ಸೇವೆ ಎಂದು ಕರಿತೀವಿ, ಅದನ್ನ ಜಾರಿಗೆ ತಂದು ಈ ಮೊದಲು ಇಂಗ್ಲೆಂಡಿನಲ್ಲಿದ್ದಂತಹ ಈ ವ್ಯವಸ್ಥೆಯನ್ನ ಬಂಗಾಳದಲ್ಲಿ ಪರೀಕ್ಷಾರ್ಥವಾಗಿ ಜಾರಿಗೆ ತಂದನು. ಇಲ್ಲಿ ಯಶಸ್ವಿಯಾಗಿದ್ದರಿಂದ ಬ್ರಿಟಿಷ್ ಭಾರತದಾದ್ಯಂತ ಜಾರಿಗೆ ತರಲಾಯಿತು. ಬಂಗಾಳದಲ್ಲಿನ ಜಿಲ್ಲೆಗಳ ಸಂಖ್ಯೆಯನ್ನು 25ರಿಂದ 23ಕ್ಕೆ ಇಳಿಕೆ ಮಾಡಿ ಅನಾವಶ್ಯಕ ಹುದ್ದೆಗಳ ರದ್ದತಿಯನ್ನು ಮಾಡ್ತಾರೆ. ಕಲೆಕ್ಟರ್ಗಳಿಗೆ ಇದ್ದಂತಹ ಅಧಿಕಾರವನ್ನು ಸಿವಿಲ್ ಕೋರ್ಟ್ಗಳಿಗೆ ವರ್ಗಾವಣೆ ಮಾಡ್ತಾರೆ. ನಂತರ ನ್ಯಾಯಾಂಗಗಳಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಅವುಗಳೆಂದರೆ ಕಾರ್ನ್ವಾಲಿಸ್ನು ನಿರ್ದೇಶಕ ಮಂಡಳಿಯ ನಿರ್ದೇಶನದಂತೆ ನ್ಯಾಯಾಂಗ ವ್ಯವಸ್ಥೆಯನ್ನ ಪುನರ್ ವ್ಯವಸ್ಥೆಗೊಳಿಸ್ತಾನೆ. ನಂತರ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸ್ತಾನೆ. ಕಾರ್ನ್ವಾಲಿಸ್ನು ಕೆಳಮಟ್ಟದಿಂದ ಉಚ್ಚ ಮಟ್ಟದವರೆಗೆ ವಿವಿಧ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾನೆ. ಸಿವಿಲ್ ನ್ಯಾಯಾಲಯಗಳನ್ನು ದಿವಾನಿ ಅದಾವಲತ್ ಎಂದು ಹಾಗೂ ಕ್ರಿಮಿನಲ್ ನ್ಯಾಯಾಲಯಗಳನ್ನು ನಿಜಾಮತ್ ಅದಾವಲತ್ ಎಂದು ಕರೆಯಲಾಗಿದೆ. ಅವುಗಳನ್ನು ಕಾರ್ನ್ವಾಲಿಸ್ನ ನ್ಯಾಯಾಂಗ ವ್ಯವಸ್ಥೆ ಈ ರೀತಿಯಾಗಿ ಮಾಡ್ಕೊಂತಾನ. ಕಿಂಗ್ ಇನ್ ಕೌನ್ಸಿಲ್, ದಿವಾನಿ ಅದಾವಲತ್ ಅಂದ್ರೆ ಇವರಿಗೆ 5,000 ರೂಪಾಯಿ ಕೊಡ್ತಾನ. ಪ್ರಾಂತೀಯ ಕೋರ್ಟ್ಗಳಿಗೆ 1,000, ಜಿಲ್ಲಾ ಕೋರ್ಟ್ಗಳಿಗೆ 500 ರೂಪಾಯಿ, ರಿಜಿಸ್ಟರ್ ಕೋರ್ಟ್ಗೆ 200 ರೂಪಾಯಿ, ಮುನ್ಸಿಪಲ್ ಕೋರ್ಟ್ಗೆ 50 ರೂಪಾಯಿ. ಹೀಗೆ ನ್ಯಾಯಾಲಯಗಳಿಂದ ಬಂದಂತ ಅಪೀಲುಗಳನ್ನು ವಿಚಾರಿಸಿ 4 ಪ್ರಾಂತೀಯ ನ್ಯಾಯಾಲಯಗಳನ್ನು ಕಲ್ಕತ್ತಾ, ಮುರ್ಷಿದಾಬಾದ್, ಪಾಟ್ನಾ, ಢಾಕಾಗಳಲ್ಲಿ ಸ್ಥಾಪನೆ ಮಾಡ್ತಾನೆ. ಇವು ಸರ್ಕ್ಯೂಟ್ ಕೋರ್ಟ್ಗಳೆಂದು ಹೆಸರಾಗಿದ್ದವು. ಕಾರ್ನ್ವಾಲಿಸ್ನು 1793ರಲ್ಲಿ ಜಾರಿಗೆ ತಂದಂತಹ ಸಿವಿಲ್ ನ್ಯಾಯಾಲಯ ವ್ಯವಸ್ಥೆಯನ್ನ ಶ್ರೇಣೀಕೃತ ಪದ್ಧತಿಯಾಗಿತ್ತು. ಅದು ಕಾನೂನಿನ ಸಾರ್ವಭೌಮತೆಯ ಒಂದು ತತ್ವವನ್ನು ಆಧರಿಸಿತ್ತು. ನಂತರ ಇವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ಸಾಬೀತುಪಡಿಸಿದರು.
ಅದೇ ನಂತರ ಕಾರ್ನ್ವಾಲಿಸನು ನ್ಯಾಯಾಂಗ ಸುಧಾರಣೆಗಳು, ಅಧಿಕಾರ ವಿಭಜನಾ ತತ್ವ, ಅಧಿಕಾರ ವಿಕೇಂದ್ರೀಕರಣ ತತ್ವವನ್ನು ಆಧರಿಸಿದವು. ಕಾರ್ನ್ವಾಲಿಸನು ತಂದ ನ್ಯಾಯಾಂಗ ಸುಧಾರಣೆಗಳು ಕಾರ್ನ್ವಾಲಿಸನ ಕೋಡ್ ಎಂದು ಹೆಸರಿಸಲಾಗಿದೆ. ಇವುಗಳನ್ನು 1793ರಲ್ಲಿ ಜಾರ್ಜ್ ಚಾಲೋ ಎಂಬುವರು ಸಂಗ್ರಹಿಸ್ತಾರೆ. ನಂತರ ಪೊಲೀಸ್ ಶ್ರೇಣೀಕೃತಗಳಲ್ಲಿ ಸುಧಾರಣೆ ಮಾಡ್ತಾರೆ. ಅದೇ ಯಾವ ರೀತಿ ಇರ್ತಾವಂದ್ರೆ ಅವು ಕಾರ್ನ್ವಾಲಿಸನು ನ್ಯಾಯಾಂಗ ಒಂದು ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆಗಳು ಯಶಸ್ವಿಯಾಗಬೇಕಾದರೆ ಪೊಲೀಸ್ ಸುಧಾರಣೆಯೂ ಕೂಡ ಅವಶ್ಯಕವೆಂದು ಹಲವಾರು ಮಾರ್ಪಾಡುಗಳನ್ನು ಜಾರಿಗೆ ತಂತಾರೆ. ಪ್ರತಿ ಜಿಲ್ಲೆಯಲ್ಲಿ ಠಾಣೆಗಳನ್ನು ಸ್ಥಾಪಿಸಿ ಪ್ರತಿ ಠಾಣಾದಲ್ಲಿ ದರೋಗ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ಎಂಬ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ನಂತರ ಸಾಮಾನ್ಯವಾಗಿ ದರೋಗ ಸ್ಥಾನಕ್ಕೆ ಆಂಗ್ಲ ಅಧಿಕಾರಿಗಳನ್ನ ನೇಮಿಸ ಮಾಡ್ತಾರೆ. ಇದರ ಮೇಲೆ ಪೊಲೀಸ್ ಸೂಪರಿಂಟೆಂಡೆಂಟ್ ಇರುತ್ತಿದ್ದನು. ಇವರ ಸಹಾಯಕ್ಕೆ ಕಾನ್ಸ್ಟೇಬಲ್ಗಳನ್ನ ನೇಮಿಸಲಾಗಿತ್ತು. ಎಲ್ಲಾ ಅಧಿಕಾರಿಗಳನ್ನು ಮ್ಯಾಜಿಸ್ಟ್ರೇಟ್ ನ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು. ಕಾರ್ನ್ವಾಲಿಸನು ಪೊಲೀಸ್ ಅಧಿಕಾರಿಗಳ ಸಂಬಳವನ್ನು ಹೆಚ್ಚಿಸಿದನು. ಉತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಬಹುಮಾನ ನೀಡಲಾಗುತ್ತಿತ್ತು. ಹೀಗೆ ಹಳೆಯ ಪದ್ಧತಿಗೆ ನಾಂದಿ ಹಾಡಿ ಆಧುನಿಕ ಪೊಲೀಸ್ ವ್ಯವಸ್ಥೆ ಸ್ಥಾಪನೆಗೆ ಕಾರಣವಾಗ್ತಾರೆ. ನಂತರ ವಾಣಿಜ್ಯಗಳಲ್ಲಿ ಸುಧಾರಣೆ ಮಾಡ್ತಾರೆ. ಈ ವಾಣಿಜ್ಯ ಸುಧಾರಣೆಗಳು ಯಾವ ರೀತಿ ಇರ್ತಾವ ಅಂದ್ರೆ ಕಾರ್ನ್ವಾಲಿಸನು ಭಾರತಕ್ಕೆ ಬಂದಾಗ ಕಂಪನಿಯ ವಾಣಿಜ್ಯ ವ್ಯವಹಾರಗಳಲ್ಲಿ ಕಷ್ಟ ತುಂಬಿತ್ತು. ಆದ್ದರಿಂದ ಕಾನೂನು ವಾಣಿಜ್ಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ರಕ್ಷಣೆಯನ್ನ ನೀಡ್ತಾರೆ. ಭಾರತದಲ್ಲಿ ಕಂಪನಿ ಪರವಾಗಿ ಅವಶ್ಯಕ ವಸ್ತುಗಳನ್ನು ಖರೀದಿಸಿ ಅವುಗಳನ್ನು ಶೇಖರಿಸಿಟ್ಟುಕೊಂಡು ಇಂಗ್ಲೆಂಡ್ಗೆ ರಫ್ತು ಮಾಡುವುದು ಇವರ ಕರ್ತವ್ಯವಾಗಿತ್ತು. ಆದರೆ ರೆಸಿಡೆಂಟರ್ ಭ್ರಷ್ಟರಾಗಿದ್ದು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಖರೀದಿಸದೆ ಕಳಪೆಯನ್ನ ಮಾಡಲಾಗುತ್ತಿತ್ತು. ಕಾರ್ನ್ವಾಲಿಸನು ರೆಸಿಡೆಂಟರ ಖಾಸಗಿ ವ್ಯಾಪಾರನ್ನ ರದ್ದುಗೊಳಿಸಿ ಇದಲ್ಲದೆ ಅವರ ಅಧಿಕಾರವನ್ನು ಕೂಡ ಮೊಟಕುಗೊಳಿಸ್ತಾರ, ಅಂದ್ರೆ ಅವರ ಅಧಿಕಾರವನ್ನು ಕಸಿದುಕೊಡ್ತಾರೆ. ನಂತರ ಬೋರ್ಡ್ ಆಫ್ ಟ್ರೇಡ್ ನ ಸದಸ್ಯರ ಸಂಖ್ಯೆಯನ್ನು 4ರಿಂದ 5ಕ್ಕೆ ಇಳಿಸ್ತಾನೆ. ರೆಸಿಡೆಂಟರ್ ಕಂಪನಿ ಖರೀದಿಸಿದ ವಸ್ತುಗಳು ಮತ್ತು ಮಾರಾಟ ಮಾಡಿದಂತಹ ವಸ್ತುಗಳ ಮೌಲ್ಯದ ಆಧಾರದ ಮೇಲೆ ಕಮಿಷನ್ ನೀಡುವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನಂತರ ಭೂಕಂದಾಯ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅವು ಯಾವ ರೀತಿ ಇರ್ತಾವ ಅಂದ್ರೆ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಂತಹ ಕೀರ್ತಿ ಲಾರ್ಡ್ ಕಾರ್ನ್ವಾಲಿಸನಿಗೆ ಸಲ್ಲುತ್ತದೆ. ನಂತರ ವಾರನ್ ಹೆಸ್ಟಿಂಗ್ಸ್ ನ ಕಾಲದ ಭೂಕಂದಾಯ ಪದ್ಧತಿಯ ಪುನರ್ ಸಮೀಕರಣ ಅಥವಾ ನವೀಕರಣಗೊಳಿಸಿ 10 ವರ್ಷಗಳಿಗೆ ವಿಸ್ತರಿಸ್ತಾನ. ಅದು ಹಾಗೆ ಮುಂದುವರಿತದೆ. ಆದ್ದರಿಂದ ಅದನ್ನ ಶಾಶ್ವತ ಭೂಕಂದಾಯ ಪದ್ಧತಿ, ಕಾಯಂ ಗುತ್ತಿಗೆದಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಹೀಗೆ ಹಲವಾರು ಹೆಸರುಗಳಿಂದ ಅವುಗಳನ್ನು ಕರೀತಾರೆ. ಕಾರ್ನ್ವಾಲಿಸನು ರೈತರ ಹಿತಾಸಕ್ತಿಯನ್ನ ಕಾಪಾಡಲು 19% ಏನು ಮಾಡ್ತಾನಂದ್ರೆ ಬ್ರಿಟಿಷ್ ಕಂದಾಯ ವ್ಯವಸ್ಥೆನ ಜಾರಿಗೆ ತರ್ತಾನೆ. ಕಂದಾಯ ಮಂಡಳಿಯ ಅಧ್ಯಕ್ಷನಾಗಿರ್ತಕ್ಕಂತಹ ಸರ್ ಜಾನ್ ಶೋ ಮತ್ತು ಮುಖ್ಯ ಶಿರಸ್ತೆದಾರನಾಗಿದ್ದಕ್ಕಂತಹ ಜೇಮ್ಸ್ ಗ್ರಾಂಟ್ ಈ ವಿಷಯವಾಗಿ ಇವರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದವು. ಕೊನೆಗೆ ಇಂಗ್ಲೆಂಡಿನ ಡೈರೆಕ್ಟರಿ ಸರ್ಕಾರದ ಸರ್ ಜಾನ್ ಶೋರ್ ಸೂಚನೆಯನ್ನು ಒಪ್ಪಿಕೊಂಡನ. ದಶವಾರ್ಷಿಕ ಭೂಕಂದಾಯ ವ್ಯವಸ್ಥೆಯನ್ನು ಕಾಯಂ ಭೂಕಂದಾಯ ಪದ್ಧತಿ ಎಂದು ಪರಿಗಣಿಸಿ ಜಾರಿಗೆ ತಂದಿತು. ಲಾರ್ಡ್ ಕಾರ್ನ್ವಾಲಿಸನ ವಿದೇಶಾಂಗ ನೀತಿ ತರ್ತಾನ. ಲಾರ್ಡ್ ಕಾರ್ನ್ವಾಲಿಸ್ ಯಾವ ರೀತಿಯ ಒಂದು ವಿದೇಶಾಂಗ ನೀತಿ ಇರ್ತಂದ್ರೆ ಕಾರ್ನ್ವಾಲಿಸನು ಮೂಲತಃ ಶಾಂತಿ ಪ್ರಿಯನಾಗಿದ್ದು ಸ್ಥಳೀಯ ರಾಜ್ಯಗಳೊಡನೆ ಶಾಂತಿ ಮತ್ತು ತಟಸ್ಥ ನೀತಿಯನ್ನು ಅನುಸರಿಸಿದರು. ಆದರೂ ಸಹಿತ ಆಂಗ್ಲರ ಒಂದು ಶತ್ರುವಾದಂತಹ ಸುಲ್ತಾನನೊಂದಿಗೆ ಯುದ್ಧ ಅನಿವಾರ್ಯವಾಯಿತು. ಅದರ ಪರಿಣಾಮವೇ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎದಕ್ಕೆ ಉಂಟಾಗುತ್ತ ಅಂದ್ರೆ ಇದು 1790ರಿಂದ 1792ರವರೆಗೆ ಮುಂದುವರಿತದೆ. ಟಿಪ್ಪು ಮತ್ತು ಇಂಗ್ಲಿಷರು ಪರಸ್ಪರ ಮೇಲೆ ಅನುಮಾನದಿಂದಿದ್ದರು. ಇಂಗ್ಲಿಷರನ್ನು ಭಾರತದಿಂದ ಹೊರಹಾಕಲು ಟಿಪ್ಪು ಫ್ರೆಂಚರ ಒಂದು ಸಹಾಯವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು. ಆಗ 1789ರಲ್ಲಿ ಟಿಪ್ಪು ತಿರುವಾಂಕೂರಿನ ಮೇಲೆ
ಅಪ್ರ ಅಥ ಅಪಪ್ರಚೋದಿತ ಒಂದು ಆಕ್ರಮಣ ಮಾಡುವುದರೊಂದಿಗೆ ಯುದ್ಧವನ್ನ ಪ್ರಾರಂಭ ಮಾಡ್ತಾನ. ಅವಾಗ ಏನ್ ಮಾಡ್ತಾನ, ಕಾರ್ನ್ವಾಲಿಸನು ಹೈದರಾಬಾದ್ ನಿಜಾಮ ಮತ್ತು ಮರಾಠ ಪೇಶ್ವೆಗಳೊಂದಿಗೆ ಮೈತ್ರಿಕೂಟವನ್ನು ರಚಿಸಿಕೊಂಡನು. 1790ರಲ್ಲಿ ಟಿಪ್ಪುವಿನ ಮೇಲೆ ಯುದ್ಧ ಸಾರಿತಾನ. ನೆಕ್ಸ್ಟ್ ಬ್ರಿಟಿಷರನ್ನು ಮತ್ತು ಮರಾಠರನ್ನು ತನ್ನೆಡೆಗೆ ಸೆಳೆದುಕೊಂತಾನ. ಕಾರ್ನ್ವಾಲಿಸನು ಟಿಪ್ಪುವನನ್ನು ಏಕಾಂಗಿಯನ್ನಾಗಿ ಸೋಲಿಸ್ತಾನೆ. ನಂತರ ಈ ಯುದ್ಧದಲ್ಲಿ ಹತಾಶನಾದಂತಹ ಟಿಪ್ಪು 1792ರಲ್ಲಿ ಅವಮಾನಕರವಾದಂತಹ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿದನು. ಒಪ್ಪಂದದ ಕರಾರುಗಳು ಯಾವ ರೀತಿ ಇರ್ತಾವ ಅಂದ್ರೆ, ಅಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಮಿತ್ರಕೂಟಕ್ಕೆ ಬಿಟ್ಟು ಕೊಡಬೇಕಾಯಿತು. ಯುದ್ಧ ಪರಿಹಾರವಾಗಿ ಆಂಗ್ಲರಿಗೆ 3,30,00,000 ಕೊಡಬೇಕು. ಇದರ ಅರ್ಧ ಹಣ ತಕ್ಷಣ ಕೊಡಬೇಕು. ಉಳಿದ ಹಣ 3 ಕಂತುಗಳಲ್ಲಿ ಅಥವಾ 4 ಕಂತುಗಳಲ್ಲಿ ಪಾವತಿಸಬೇಕಿತ್ತು. 3 ಗಂಟೆಗಳ ಒಂದು ಅನ್ನಪೂರ್ಣ ಸಂದಾಯ ಮಾಡುವವರಿಗೆ ತನ್ನ ಗಂಡು ಮಕ್ಕಳಾದಂತಹ ಎರಡನೆಯವನಾದ 8 ವರ್ಷದ ಬಾಲಕ ಅಬ್ದುಲ್ ಖಾಲಿಕ್ ಮತ್ತು ಮೂರನೆಯವನಾದಂತಹ 6 ವರ್ಷದ ಬಾಲಕ ಮುಬುದ್ದೀನರನ್ನು ಆಂಗ್ಲರಲ್ಲಿ ಒತ್ತೆ ಆಳಾಗಿ ಹಿಡಿಬೇಕಾಗಿತ್ತು. ನಂತರ ಬ್ರಿಟಿಷ್ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡುವುದು. ಈ ರೀತಿ ಕರಾರುಗಳಿದ್ದು, ಈ ರೀತಿಯಾದಂತ ಹಲವಾರು ತನ್ನ ಆಡಳಿತಗಳಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರಲು ಲಾರ್ಡ್ ಕಾರ್ನ್ವಾಲಿಸನು ಒಂದು ಯಶಸ್ವಿಯಾದ ಆಡಳಿತವನ್ನ ನಿರ್ಮಾಣ ಮಾಡ್ತಾನೆ. ಇಷ್ಟು ಇವನ ಒಂದು ಆಡಳಿತದ ಒಂದು ವಿಷಯ ಎಂದು ಹೇಳಿ ಇಲ್ಲಿಗೆ ಇವನ ಬಗ್ಗೆ ಮುಕ್ತಾಯಗೊಳಿಸುತ್ತೇನೆ.